ಧೋಖಾ ಆಗಿದೆ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಪೊಲೀಸರ ಹೆಸರಲ್ಲಿ ಹೆಚ್ಚಾಗ್ತಿದೆ ಸೈಬರ್ ಕ್ರೈಮ್. ಮೋದಿಯನ್ನು ಮುಗಿಸ್ತೇವೆ ಎಂದು ಆವಾಜ್. ನರೇಂದ್ರ ಮೋದಿ ಸೈಬರ್ ಕ್ರೈಮ್, ಆನ್ಲೈನ್ ಧೋಖಾ. ಮಾಹಿತಿ ತಂತ್ರಜ್ಞಾನ ಕ್ಷೇತ್ರ ಅಭಿವೃದ್ಧಿಯಾಗ್ತಾ ಇದ್ದಂತೆ ಆನ್ಲೈನ್ ಕಳ್ಳರ ಕೂಟಗಳು ದ್ವಿಗುಣಗೊಳ್ಳುತ್ತಾ ಇವೆ. ಮೊದಲು ಬ್ಯಾಂಕ್ ಖಾತೆಗೆ ಕನ್ನ ಹಾಕ್ತಿದ್ದ ಟೀಮ್ ಇದೀಗ ವಿಡಿಯೋ ಕಾಲ್ ಮೂಲಕ ಬೆದರಿಕೆಗೆ ಇಳಿದಿವೆ. ವಾಟ್ಸ್ಆಪ್ ಡಿಪಿಯಲ್ಲಿ ತೆಲಂಗಾಣ ಪೊಲೀಸ್ ಲೋಗೋ ಹಾಕಿಕೊಂಡ ಪಡೆಯೊಂದು ಆನ್ಲೈನ್ ಅರೆಸ್ಟ್ ವಸೂಲಿಗೆ ಇಳಿದಿದೆ. ವಿಜಯಪುರದ ಸಂತೋಷ್ ಚೌಧರಿಗೆ ಕಾಲ್ ಮಾಡಿ ತಗಲಾಕೊಂಡಿದೆ. ಈ ಸಂತೋಷ್ ಬೇರೆ ಯಾರು ಅಲ್ಲ, ಆನ್ಲೈನ್ ವಂಚನೆ ಬಗ್ಗೆ ಜಾಗೃತಿ ಮೂಡಿಸಿ ಪ್ರಧಾನಿ ಮೋದಿಯಿಂದಲೇ ಶ್ಲಾಘನೆಗೆ ಒಳಗಾದ ವಿಜಯಪುರದ ಹುಡುಗ. ಇಂತಿಪ್ಪ ಸಂತೋಷ್ ಮೇಲೆ ಮತ್ತೆ ವಂಚಕರ ಕಣ್ಣು ಬಿದ್ದಿದೆ. ಈ ಖತರ್ನಾಕ್ ವಂಚಕರು ಸಂತೋಷ್ ಚೌಧರಿಗೆ ವಿಡಿಯೋ ಕಾಲ್ ಮಾಡಿದ್ರು. ಡ್ರಗ್ಸ್, ಮಾನವ ಕಳ್ಳತನ ಮಾಡ್ತಿದ್ದೀರಿ, ಹೀಗಾಗಿ ಹೈದರಾಬಾದ್ಗೆ ಬನ್ನಿ ಅಂತ ಬೆದರಿಕೆ ಹಾಕಿದ್ರಂತೆ. ತುಂಬಾ ಧಕ್ಕೆ ಆಗ್ತದೆ, ಅದರಿಂದ ನಮಗೆ ತುಂಬಾ ಲಾಸ್ ಆಗ್ತಾ ಇದೆ. ಅದಕ್ಕೋಸ್ಕರ ನಿಮ್ಮ ಪ್ರಧಾನಮಂತ್ರಿಯವ್ರನ್ನ ಕೂಡ ಹತ್ಯೆ ಮಾಡ್ತೀವಿ, ನಿನ್ನನ್ನು ಕೂಡ ಹತ್ಯೆ ಮಾಡ್ತೀವಿ ಅಥವಾ ಕಿಶಿಂದ ಬೆದರಿಕೆ ಹಾಕ್ತಾರೆ. ಹತ್ಯೆ ಮಾಡ್ಲಿಕ್ಕೆ ನೀವು ಸೈಬರ್ ವಂಚಕರು ಯಾರಂತ ಕೇಳಿದಾಗ ನಾವು ಹಿಜ್ಬುಲ್ಲಾ ಟೆರರಿಸ್ಟ್ ಗ್ರೂಪ್ ಲೆಬನಾನ್ನಿಂದ ಮಾತಾಡ್ತಾ ಇದ್ದೀವಿ. ನಮ್ಮ ಹತ್ರ ಸಾಕಷ್ಟು ಪ್ರಮಾಣದಾಗ ಆಯುಧಗಳದಾವು. ಆಮೇಲೆ ಯೋಗಿ ಆದಿತ್ಯನಾಥ್ ಕೂಡ ಹತ್ಯೆ ಮಾಡ್ತೀವಿ, ನಿನ್ನನ್ನು ಕೂಡ ಹತ್ಯೆ ಮಾಡ್ತೀವಿ ಅಂತ. ಇಷ್ಟೇ ಅಲ್ಲ, ಮುಂಬೈ, ದೆಹಲಿ ಮೇಲೆ ಸರಣಿ ದಾಳಿ ಮಾಡ್ತೀವಿ, ಪ್ರಧಾನಿ ಮೋದಿಗೂ ಟೈಮ್ ಬಂದಿದೆ, ನಾವು ಎಲ್ಲರನ್ನ ಹತ್ಯೆ ಮಾಡ್ತೀವಿ ಅಂತ ನಾಲಿಗೆ ಹರಿಬಿಟ್ಟಿದ್ದಾರಂತೆ. ಸರಣಿ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಮುಂಬೈ ಮತ್ತು ದೆಹಲಿಯಲ್ಲಿ ತುಕಿಸಿ ನನಗೆ ಧಮಕಿ ಹಾಕ್ತಾರೆ. ನಿಮ್ಮ ಪ್ರಧಾನಮಂತ್ರಿಯವರಿಗೆ ದಮ್ ಇದ್ರೆ ತಡೀಲಿಕ್ಕೆ ಸಾಧ್ಯ ಆದ್ರೆ ತಡಿಯ ತುಕಿಸಿಂದ ನನಗೆ ಎಚ್ಚರಿಕೆಯನ್ನು ಹೇಳ್ತಾರೆ. ಕೇಳಿದ್ರಲ್ಲ, ಆನ್ಲೈನ್ ವಂಚಕರ ದಾಸ್ಯ ಯಾವ ಮಟ್ಟಕ್ಕೆ ಬಂದಿದೆ. ಅಂತಹ ಸ್ವತಃ ಮೋದಿ ವಿರುದ್ಧ ಕೀಳು ಮಟ್ಟದಲ್ಲಿ ಮಾತನಾಡೋ ಇಂತಹ ಪುಂಡರ ಹೆಡೆಮುರಿ ಕಟ್ಟಬೇಕಿದೆ. ಧೋಖಾ ಆಗಿದೆ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಪೊಲೀಸರ ಹೆಸರಲ್ಲಿ ಹೆಚ್ಚಾಗ್ತಿದೆ ಸೈಬರ್ ಕ್ರೈಮ್. ಮೋದಿಯನ್ನು ಮುಗಿಸ್ತೇವೆ ಎಂದು ಆವಾಜ್. ನರೇಂದ್ರ ಮೋದಿ ಸೈಬರ್ ಕ್ರೈಮ್, ಆನ್ಲೈನ್ ಧೋಖಾ. ಮಾಹಿತಿ ತಂತ್ರಜ್ಞಾನ ಕ್ಷೇತ್ರ ಅಭಿವೃದ್ಧಿಯಾಗ್ತಾ ಇದ್ದಂತೆ ಆನ್ಲೈನ್ ಕಳ್ಳರ ಕೂಟಗಳು ದ್ವಿಗುಣಗೊಳ್ಳುತ್ತಾ ಇವೆ. ಮೊದಲು ಬ್ಯಾಂಕ್ ಖಾತೆಗೆ ಕನ್ನ ಹಾಕ್ತಿದ್ದ ಟೀಮ್ ಇದೀಗ ವಿಡಿಯೋ ಕಾಲ್ ಮೂಲಕ ಬೆದರಿಕೆಗೆ ಇಳಿದಿವೆ. ವಾಟ್ಸ್ಆಪ್ ಡಿಪಿಯಲ್ಲಿ ತೆಲಂಗಾಣ ಪೊಲೀಸ್ ಲೋಗೋ ಹಾಕಿಕೊಂಡ ಪಡೆಯೊಂದು ಆನ್ಲೈನ್ ಅರೆಸ್ಟ್ ವಸೂಲಿಗೆ ಇಳಿದಿದೆ. ವಿಜಯಪುರದ ಸಂತೋಷ್ ಚೌಧರಿಗೆ ಕಾಲ್ ಮಾಡಿ ತಗಲಾಕೊಂಡಿದೆ. ಈ ಸಂತೋಷ್ ಬೇರೆ ಯಾರು ಅಲ್ಲ, ಆನ್ಲೈನ್ ವಂಚನೆ ಬಗ್ಗೆ ಜಾಗೃತಿ ಮೂಡಿಸಿ ಪ್ರಧಾನಿ ಮೋದಿಯಿಂದಲೇ ಶ್ಲಾಘನೆಗೆ ಒಳಗಾದ ವಿಜಯಪುರದ ಹುಡುಗ. ಇಂತಿಪ್ಪ ಸಂತೋಷ್ ಮೇಲೆ ಮತ್ತೆ ವಂಚಕರ ಕಣ್ಣು ಬಿದ್ದಿದೆ. ಈ ಖತರ್ನಾಕ್ ವಂಚಕರು ಸಂತೋಷ್ ಚೌಧರಿಗೆ ವಿಡಿಯೋ ಕಾಲ್ ಮಾಡಿದ್ರು. ಡ್ರಗ್ಸ್, ಮಾನವ ಕಳ್ಳತನ ಮಾಡ್ತಿದ್ದೀರಿ, ಹೀಗಾಗಿ ಹೈದರಾಬಾದ್ಗೆ ಬನ್ನಿ ಅಂತ ಬೆದರಿಕೆ ಹಾಕಿದ್ರಂತೆ. ತುಂಬಾ ಧಕ್ಕೆ ಆಗ್ತದೆ, ಅದರಿಂದ ನಮಗೆ ತುಂಬಾ ಲಾಸ್ ಆಗ್ತಾ ಇದೆ. ಅದಕ್ಕೋಸ್ಕರ ನಿಮ್ಮ ಪ್ರಧಾನಮಂತ್ರಿಯವ್ರನ್ನ ಕೂಡ ಹತ್ಯೆ ಮಾಡ್ತೀವಿ, ನಿನ್ನನ್ನು ಕೂಡ ಹತ್ಯೆ ಮಾಡ್ತೀವಿ ಅಥವಾ ಕಿಶಿಂದ ಬೆದರಿಕೆ ಹಾಕ್ತಾರೆ. ಹತ್ಯೆ ಮಾಡ್ಲಿಕ್ಕೆ ನೀವು ಸೈಬರ್ ವಂಚಕರು ಯಾರಂತ ಕೇಳಿದಾಗ ನಾವು ಹಿಜ್ಬುಲ್ಲಾ ಟೆರರಿಸ್ಟ್ ಗ್ರೂಪ್ ಲೆಬನಾನ್ನಿಂದ ಮಾತಾಡ್ತಾ ಇದ್ದೀವಿ. ನಮ್ಮ ಹತ್ರ ಸಾಕಷ್ಟು ಪ್ರಮಾಣದಾಗ ಆಯುಧಗಳದಾವು. ಆಮೇಲೆ ಯೋಗಿ ಆದಿತ್ಯನಾಥ್ ಕೂಡ ಹತ್ಯೆ ಮಾಡ್ತೀವಿ, ನಿನ್ನನ್ನು ಕೂಡ ಹತ್ಯೆ ಮಾಡ್ತೀವಿ ಅಂತ. ಇಷ್ಟೇ ಅಲ್ಲ, ಮುಂಬೈ, ದೆಹಲಿ ಮೇಲೆ ಸರಣಿ ದಾಳಿ ಮಾಡ್ತೀವಿ, ಪ್ರಧಾನಿ ಮೋದಿಗೂ ಟೈಮ್ ಬಂದಿದೆ, ನಾವು ಎಲ್ಲರನ್ನ ಹತ್ಯೆ ಮಾಡ್ತೀವಿ ಅಂತ ನಾಲಿಗೆ ಹರಿಬಿಟ್ಟಿದ್ದಾರಂತೆ. ಸರಣಿ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಮುಂಬೈ ಮತ್ತು ದೆಹಲಿಯಲ್ಲಿ ತುಕಿಸಿ ನನಗೆ ಧಮಕಿ ಹಾಕ್ತಾರೆ. ನಿಮ್ಮ ಪ್ರಧಾನಮಂತ್ರಿಯವರಿಗೆ ದಮ್ ಇದ್ರೆ ತಡೀಲಿಕ್ಕೆ ಸಾಧ್ಯ ಆದ್ರೆ ತಡಿಯ ತುಕಿಸಿಂದ ನನಗೆ ಎಚ್ಚರಿಕೆಯನ್ನು ಹೇಳ್ತಾರೆ. ಕೇಳಿದ್ರಲ್ಲ, ಆನ್ಲೈನ್ ವಂಚಕರ ದಾಸ್ಯ ಯಾವ ಮಟ್ಟಕ್ಕೆ ಬಂದಿದೆ. ಅಂತಹ ಸ್ವತಃ ಮೋದಿ ವಿರುದ್ಧ ಕೀಳು ಮಟ್ಟದಲ್ಲಿ ಮಾತನಾಡೋ ಇಂತಹ ಪುಂಡರ ಹೆಡೆಮುರಿ ಕಟ್ಟಬೇಕಿದೆ. ಧೋಖಾ ಆಗಿದೆ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಪೊಲೀಸರ ಹೆಸರಲ್ಲಿ ಹೆಚ್ಚಾಗ್ತಿದೆ ಸೈಬರ್ ಕ್ರೈಮ್.
ಮೋದಿಯನ್ನು ಮುಗಿಸ್ತೇವೆ ಎಂದು ಆವಾಜ್. मोदी की नरेंद्र मोदी की ಸೈಬರ್ ಕ್ರೈಮ್, ಆನ್ಲೈನ್ ದೋಖ, ಮಾಹಿತಿ ತಂತ್ರಜ್ಞಾನ ಕ್ಷೇತ್ರ ಅಭಿವೃದ್ಧಿಯಾಗ್ತಾ ಇದ್ದಂತೆ ಆನ್ಲೈನ್ ಕಳ್ಳರ ಕೂಟಗಳು ದ್ವಿಗುಣಗೊಳ್ಳುತ್ತಾ ಇವೆ. ಮೊದಮೊದಲು ಬ್ಯಾಂಕ್ ಖಾತೆಗೆ ಕನ್ನ ಹಾಕ್ತಿದ್ದ ಟೀಮ್ ಇದೀಗ ವಿಡಿಯೋ ಕಾಲ್ ಮೂಲಕ ಬೆದರಿಕೆಗೆ ಇಳಿದಿವೆ. ಎಸ್, ವಾಟ್ಸ್ಆಪ್ ಡಿಪಿಯಲ್ಲಿ ತೆಲಂಗಾಣ ಪೊಲೀಸ್ ಲೋಗೋ ಹಾಕಿಕೊಂಡ ಪಡೆಯೊಂದು ಆನ್ಲೈನ್ ಅರೆಸ್ಟ್ ವಸೂಲಿಗೆ ಇಳಿದಿದೆ. ವಿಜಯಪುರದ ಸಂತೋಷ್ ಚೌಧರಿಗೆ ಕಾಲ್ ಮಾಡಿ ತಗಲಾಕೊಂಡಿದೆ. जानी ये तो कोई उसकी लिंक है। हाँ यार देखो ना उसमें कौन है, कौन बात कर रहे हो वो तो देखो. ಈ ಸಂತೋಷ್ ಬೇರೆ ಯಾರೂ ಅಲ್ಲ. ಆನ್ಲೈನ್ ವಂಚನೆ ಬಗ್ಗೆ ಜಾಗೃತಿ ಮೂಡಿಸಿ ಪ್ರಧಾನಿ ಮೋದಿಯಿಂದಲೇ ಶ್ಲಾಘನೆಗೆ ಒಳಗಾದ ವಿಜಯಪುರದ ಹುಡುಗ. ಇಂತಿಪ್ಪ ಸಂತೋಷ್ ಮೇಲೆ ಮತ್ತೆ ವಂಚಕರ ಕಣ್ಣು ಬಿದ್ದಿದೆ. ಈ ಖತರ್ನಾಕ್ ವಂಚಕರು ಸಂತೋಷ್ ಚೌಧರಿಗೆ ವಿಡಿಯೋ ಕಾಲ್ ಮಾಡಿದ್ರು. ಡ್ರಗ್ಸ್, ಮಾನವ ಕಳ್ಳತನ ಮಾಡ್ತಿದ್ದೀರಿ, ಹೀಗಾಗಿ ಹೈದರಾಬಾದ್ಗೆ ಬನ್ನಿ ಅಂತ ಬೆದರಿಕೆ ಹಾಕಿದ್ರಂತೆ. ತುಂಬಾ ಧಕ್ಕೆ ಆಗ್ತದೆ, ಅದರಿಂದ ನಮಗೆ ತುಂಬಾ ಲಾಸ್ ಆಗ್ತಾ ಇದೆ. ಅದಕ್ಕೋಸ್ಕರ ನಿಮ್ಮ ಪ್ರಧಾನಮಂತ್ರಿಯವ್ರನ್ನ ಕೂಡ ಹತ್ಯೆ ಮಾಡ್ತೀವಿ, ನಿನ್ನನ್ನು ಕೂಡ ಹತ್ಯೆ ಮಾಡ್ತೀವಿ ಅಥವಾ ಕಿಶಿಂದ ಬೆದರಿಕೆ ಹಾಕ್ತಾರೆ. ಹತ್ಯೆ ಮಾಡ್ಲಿಕ್ಕೆ ನೀವು ಸೈಬರ್ ವಂಚಕರು ಯಾರಂತ ಕೇಳಿದಾಗ ನಾವು ಹಿಜ್ಬುಲ್ಲಾ ಟೆರರಿಸ್ಟ್ ಗ್ರೂಪ್ ಲೆಬನಾನ್ನಿಂದ ಮಾತಾಡ್ತಾ ಇದ್ದೀವಿ. ನಮ್ಮ ಹತ್ರ ಸಾಕಷ್ಟು ಪ್ರಮಾಣದಾಗ ಆಯುಧಗಳದಾವು. ಆಮೇಲೆ ಯೋಗಿ ಆದಿತ್ಯನಾಥ್ ಕೂಡ ಹತ್ಯೆ ಮಾಡ್ತೀವಿ, ನಿನ್ನನ್ನು ಕೂಡ ಹತ್ಯೆ ಮಾಡ್ತೀವಿ ಅಥವಾ ಇಷ್ಟೇ ಅಲ್ಲ, ಮುಂಬೈ, ದೆಹಲಿ ಮೇಲೆ ಸರಣಿ ದಾಳಿ ಮಾಡ್ತೀವಿ, ಪ್ರಧಾನಿ ಮೋದಿಗೂ ಟೈಮ್ ಬಂದಿದೆ, ನಾವು ಎಲ್ಲರನ್ನ ಹತ್ಯೆ ಮಾಡ್ತೀವಿ ಅಂತ ನಾಲಿಗೆ ಹರಿಬಿಟ್ಟಿದ್ದಾರಂತೆ. ಸರಣಿ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಮುಂಬೈ ಮತ್ತು ದೆಹಲಿಯಲ್ಲಿ ತುಕಿಸಿ ನನಗೆ ಧಮಕಿ ಹಾಕ್ತಾರೆ. ನಿಮ್ಮ ಪ್ರಧಾನಮಂತ್ರಿಯವರಿಗೆ ದಮ್ ಇದ್ರೆ ತಡೀಲಿಕ್ಕೆ ಸಾಧ್ಯ ಆದ್ರೆ ತಡಿಯ ತಪ್ಪಿಸಿಂದ ನನಗೆ ಎಚ್ಚರಿಕೆಯನ್ನು ಹೇಳ್ತಾರೆ. ಕೇಳಿದ್ರಲ್ಲ, ಆನ್ಲೈನ್ ವಂಚಕರ ದಾಸ್ಯ ಯಾವ ಮಟ್ಟಕ್ಕೆ ಬಂದಿದೆ. ಅಂತಹ ಸ್ವತಃ ಮೋದಿ ವಿರುದ್ಧ ಕೀಳು ಮಟ್ಟದಲ್ಲಿ ಮಾತನಾಡೋ ಇಂತಹ ಪುಂಡರ ಹೆಡೆಮುರಿ ಕಟ್ಟಬೇಕಿದೆ. ದೋಖ ಆಗಿದೆ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಪೊಲೀಸರ ಹೆಸರಲ್ಲಿ ಹೆಚ್ಚಾಗ್ತಿದೆ ಸೈಬರ್ ಕ್ರೈಮ್. ಮೋದಿಯನ್ನು ಮುಗಿಸ್ತೇವೆ ಎಂದು ಆವಾಜ್. मोदी की नरेंद्र मोदी की ಸೈಬರ್ ಕ್ರೈಮ್, ಆನ್ಲೈನ್ ದೋಖ, ಮಾಹಿತಿ ತಂತ್ರಜ್ಞಾನ ಕ್ಷೇತ್ರ ಅಭಿವೃದ್ಧಿಯಾಗ್ತಾ ಇದ್ದಂತೆ ಆನ್ಲೈನ್ ಕಳ್ಳರ ಕೂಟಗಳು ದ್ವಿಗುಣಗೊಳ್ಳುತ್ತಾ ಇವೆ. ಮೊದಮೊದಲು ಬ್ಯಾಂಕ್ ಖಾತೆಗೆ ಕನ್ನ ಹಾಕ್ತಿದ್ದ ಟೀಮ್ ಇದೀಗ ವಿಡಿಯೋ ಕಾಲ್ ಮೂಲಕ ಬೆದರಿಕೆಗೆ ಇಳಿದಿವೆ. ಎಸ್, ವಾಟ್ಸ್ಆಪ್ ಡಿಪಿಯಲ್ಲಿ ತೆಲಂಗಾಣ ಪೊಲೀಸ್ ಲೋಗೋ ಹಾಕಿಕೊಂಡ ಪಡೆಯೊಂದು ಆನ್ಲೈನ್ ಅರೆಸ್ಟ್ ವಸೂಲಿಗೆ ಇಳಿದಿದೆ. ವಿಜಯಪುರದ ಸಂತೋಷ್ ಚೌಧರಿಗೆ ಕಾಲ್ ಮಾಡಿ ತಗಲಾಕೊಂಡಿದೆ. जानी ये तो कोई उसकी लिंक है। हाँ यार देखो ना उसमें कौन है, कौन बात कर रहे हो वो तो देखो. ಈ ಸಂತೋಷ್ ಬೇರೆ ಯಾರೂ ಅಲ್ಲ. ಆನ್ಲೈನ್ ವಂಚನೆ ಬಗ್ಗೆ ಜಾಗೃತಿ ಮೂಡಿಸಿ ಪ್ರಧಾನಿ ಮೋದಿಯಿಂದಲೇ ಶ್ಲಾಘನೆಗೆ ಒಳಗಾದ ವಿಜಯಪುರದ ಹುಡುಗ. ಇಂತಿಪ್ಪ ಸಂತೋಷ್ ಮೇಲೆ ಮತ್ತೆ ವಂಚಕರ ಕಣ್ಣು ಬಿದ್ದಿದೆ. ಈ ಖತರ್ನಾಕ್ ವಂಚಕರು ಸಂತೋಷ್ ಚೌಧರಿಗೆ ವಿಡಿಯೋ ಕಾಲ್ ಮಾಡಿದ್ರು. ಡ್ರಗ್ಸ್, ಮಾನವ ಕಳ್ಳತನ ಮಾಡ್ತಿದ್ದೀರಿ, ಹೀಗಾಗಿ ಹೈದರಾಬಾದ್ಗೆ ಬನ್ನಿ ಅಂತ ಬೆದರಿಕೆ ಹಾಕಿದ್ರಂತೆ. ತುಂಬಾ ಧಕ್ಕೆ ಆಗ್ತದೆ, ಅದರಿಂದ ನಮಗೆ ತುಂಬಾ ಲಾಸ್ ಆಗ್ತಾ ಇದೆ. ಅದಕ್ಕೋಸ್ಕರ ನಿಮ್ಮ ಪ್ರಧಾನಮಂತ್ರಿಯವ್ರನ್ನ ಕೂಡ ಹತ್ಯೆ ಮಾಡ್ತೀವಿ, ನಿನ್ನನ್ನು ಕೂಡ ಹತ್ಯೆ ಮಾಡ್ತೀವಿ ಅಥವಾ ಕಿಶಿಂದ ಬೆದರಿಕೆ ಹಾಕ್ತಾರೆ. ಹತ್ಯೆ ಮಾಡ್ಲಿಕ್ಕೆ ನೀವು ಸೈಬರ್ ವಂಚಕರು ಯಾರಂತ ಕೇಳಿದಾಗ ನಾವು ಹಿಜ್ಬುಲ್ಲಾ ಟೆರರಿಸ್ಟ್ ಗ್ರೂಪ್ ಲೆಬನಾನ್ನಿಂದ ಮಾತಾಡ್ತಾ ಇದ್ದೀವಿ. ನಮ್ಮ ಹತ್ರ ಸಾಕಷ್ಟು ಪ್ರಮಾಣದಾಗ ಆಯುಧಗಳದಾವು. ಆಮೇಲೆ ಯೋಗಿ ಆದಿತ್ಯನಾಥ್ ಕೂಡ ಹತ್ಯೆ ಮಾಡ್ತೀವಿ, ನಿನ್ನನ್ನು ಕೂಡ ಹತ್ಯೆ ಮಾಡ್ತೀವಿ ಅಥವಾ ಇಷ್ಟೇ ಅಲ್ಲ, ಮುಂಬೈ, ದೆಹಲಿ ಮೇಲೆ ಸರಣಿ ದಾಳಿ ಮಾಡ್ತೀವಿ, ಪ್ರಧಾನಿ ಮೋದಿಗೂ ಟೈಮ್ ಬಂದಿದೆ, ನಾವು ಎಲ್ಲರನ್ನ ಹತ್ಯೆ ಮಾಡ್ತೀವಿ ಅಂತ ನಾಲಿಗೆ ಹರಿಬಿಟ್ಟಿದ್ದಾರಂತೆ. ಸರಣಿ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಮುಂಬೈ ಮತ್ತು ದೆಹಲಿಯಲ್ಲಿ ತುಕಿಸಿ ನನಗೆ ಧಮಕಿ ಹಾಕ್ತಾರೆ. ನಿಮ್ಮ ಪ್ರಧಾನಮಂತ್ರಿಯವರಿಗೆ ದಮ್ ಇದ್ರೆ ತಡೀಲಿಕ್ಕೆ ಸಾಧ್ಯ ಆದ್ರೆ ತಡಿಯ ತಪ್ಪಿಸಿಂದ ನನಗೆ ಎಚ್ಚರಿಕೆಯನ್ನು ಹೇಳ್ತಾರೆ. ಕೇಳಿದ್ರಲ್ಲ, ಆನ್ಲೈನ್ ವಂಚಕರ ದಾಸ್ಯ ಯಾವ ಮಟ್ಟಕ್ಕೆ ಬಂದಿದೆ. ಅಂತಹ ಸ್ವತಃ ಮೋದಿ ವಿರುದ್ಧ ಕೀಳು ಮಟ್ಟದಲ್ಲಿ ಮಾತನಾಡೋ ಇಂತಹ ಪುಂಡರ ಹೆಡೆಮುರಿ ಕಟ್ಟಬೇಕಿದೆ.